ಕನ್ಯಾ ರಾಶಿ ರಾಶಾಧಿಪತಿ ಆಗಿರ್ತಕ್ಕಂಥ ಬುಧನು ಸಹ ಈ ಗ್ರಹಣವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಇನ್ನು ಕನ್ಯಾ ರಾಶಿ ಅಧಿಪತಿ ಬುಧ, ಹಾಗೆಯೇ ಗ್ರಸ್ತೋದಯ ಪಾಕ್ಷಿಕ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವಗಳನ್ನು ಕನ್ಯಾ ರಾಶಿಗೆ ನೋಡೋಕೆ ಹೋದಾಗ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರದವರು ಈ ಒಂದು ರಾಶಿಗೆ ಒಳಪಡ್ತಾರೆ. 12ನೇ ಮನೆ ದುಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಭಾಳಷ್ಟು ಜಾಗ್ರತೆ, ಯಾಕೆಂದರೆ ಕೇತುಗ್ರಸ್ತ ಈ ಒಂದು ಪಾಕ್ಷಿಕ ಗ್ರಹಣ ನಮ್ಮ ಸಿಂಹರಾಶಿಯವರಿಗೆ ಪ್ರಭಾವಕ್ಕಿಂತ ಈ ರಾಶಿಯವರು ಬಹಳಷ್ಟು ಜಾಗೃತಿಯಾಗಿರಬೇಕು. ಯಾಕೆಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಅಧಿಕ ಖರ್ಚುಗಳಿರ್ಬೋದು, ಆಮೇಲೆ ಕಣ್ಣಿನ ಸಮಸ್ಯೆ ಇರ್ಬೋದು, ಮತ್ತು ಬ್ಲಡ್ BP ಬಗ್ಗೆ ಸಮಸ್ಯೆ ಇರ್ಬೋದು. ಇದರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಒಂಚೂರು ನಿದ್ರೆನೇ ಬರಲ್ಲ, ಆ ರೀತಿ ಇರ್ಬೋದು. ಆತಂಕಗಳು, ಆತುರದ ನಿರ್ಧಾರ ಬೇಡ. ಸ್ವಲ್ಪ ಆಯಾಸ ಆಗ್ತಕ್ಕಂಥದ್ದು, ತುಂಬ ಬೇಕಾದವ್ರು ಮೋಸ ಮಾಡ್ತಕ್ಕಂಥದ್ದು. ಆದರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಸ್ಟ್ರಕ್ ಆಗಿರ್ತಕ್ಕಂಥ ಹಣ ವಾಪಸ್ ಬರುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಸಾಲದ ಆತಂಕ ತೀರ್ತಕ್ಕಂಥದ್ದು. ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿರು, ಯಾರು ಕುಟುಂಬ ವರ್ಗದವರು ಯಾರು ಏನು ಅಂತ ಈ ಸಮಯದಲ್ಲಿ ನಿಮಗೆ ಗೊತ್ತಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ನೀರಿನ ಘಟಕಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗತ್ತೆ. ಹಾಗೆ ಕ್ರೀಡಾಪಟುಗಳಿಗೆ ಒಳ್ಳೆಯದಾಗತ್ತೆ. ಪ್ರೇಮ ವ್ಯವಹಾರಗಳಿಗೆ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಎದುರಾಗ್ತಕ್ಕಂಥದ್ದು. ರೈತಾಪಿ ವರ್ಗದವರಿಗೆ ನೀರಿಗಾಗಿ ಕಾಯ್ತಾ ಇದ್ದೀರಾ ಅಥವಾ ಭೂಮಿಯಲ್ಲಿ ಬೋರ್ ಹಾಕಬೇಕು ಅಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಕೆಲವರಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು. ಕೇತು ಅಂದರೆ ಏನು? ಮೋಕ್ಷಕಾರಕ. ಆಮೇಲೆ ಎಲ್ಲೋ ಒಂದು ಕಡೆ ಕೇತುವಿನ ವಿಚಾರದಲ್ಲಿ ಬಹಳಷ್ಟು ಶುಭ ಫಲಗಳಲ್ಲೂ ಕೂಡ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ಶನಿವತ್ ರಾಹು, ಕುಜವತ್ ಕೇತು ಅಂತೀವಿ. ಆದರೆ ಕುಜವತ್ ಕೇತು ಅಂದರೂ ಕೂಡ ಅಷ್ಟೇನು ಕೋಪತಾಪಗಳು ಇರೋದಿಲ್ಲ. ಕೆಲವು ಸಾರಿ ಒಂದಷ್ಟು ನ್ಯಾಯ ನೀತಿಯರು ಕೂಡ ಇದರಲ್ಲಿ ನಡ್ಕೊಂಡು ಹೋಗೋ ಸಾಧ್ಯತೆಗಳಿರುತ್ತೆ. ಅತಿ ವ್ಯಾಮೋಹಗಳು ಬೇಡ. ಅತಿಯಾದ ವ್ಯಾಮೋಹ, ಹೆಚ್ಚಿಗೆ ತೋರಿಸ್ಕೊಳ್ಳೋದು, ಸಮಾಜ ವ್ಯಾಮೋಹ, ವಸ್ತು ವ್ಯಾಮೋಹ, ಇವುಗಳಲ್ಲಿ ಹುಷಾರಾಗಿರಿ. ವಾಹನ ಯೋಗ ತುಂಬ ಚೆನ್ನಾಗಿದೆ. ರಾಜಕೀಯ ವ್ಯಕ್ತಿಗಳಿಗೆ ಅಷ್ಟು ಶುಭಕರವಾಗೂ ಕೂಡ ಇಲ್ಲ. ಇನ್ನು ಕನ್ಯಾ ರಾಶಿಯವರು, ಮಹಿಳೆಯರು ಯಾರನ್ನು ನಂಬಬೇಕಾದರೂ ಕೂಡ ಒಂದಷ್ಟು ಯೋಚನೆ ಮಾಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ ಹಳೆಯ ಸಂಬಂಧಗಳ ಕೂಡುವಿಕೆ ಅಂತ ಹೇಳುತ್ತೆ. ಮನೆ ಕಟ್ಕೊಳ್ತಕ್ಕಂಥ ಸಾಧ್ಯತೆ, ಭೂಮಿಯ ತಗೊಳ್ತಕ್ಕಂಥ ಯೋಗ ಸಹ ಈ ಒಂದು ಕನ್ಯಾ ರಾಶಿಯವರಿಗೆ ಇರುತ್ತೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ವಿಸ್ತರಣೆ ಮಾಡ್ಕೊಳ್ಳೋ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಸಾಕ್ಷಾತ್ ನರಸಿಂಹನ ಆರಾಧನೆ ಮಾಡ್ಕೊಳ್ಳೋದು. ಗ್ರಹಣ ಕಾಲದಲ್ಲಿ ದೂರದ ಪ್ರಯಾಣಗಳು ಕೂಡ ಅಷ್ಟು ಶುಭ ಅಲ್ಲ. ಮನೆಯಲ್ಲಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಹಾಗೆ ಈ ರಾಶಿಯವರು ಏನಾದರೂ ವೃದ್ಧರಾಗಿದ್ದು, ಅನಾರೋಗ್ಯ ಪೀಡಿತರಾಗಿದ್ದರೆ, ಗರ್ಭಿಣಿಯರಾಗಿದ್ದರೆ ಬಹಳಷ್ಟು ಕೇರ್ ತಗೊಂಡು ಒಂದು ರೂಮಲ್ಲಿ ಅಥವಾ ಮನೆಯಲ್ಲಿ ಕುಳಿತು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಂ, ಈ ಒಂದು ಶ್ಲೋಕವನ್ನು ಅಥವಾ ಲಕ್ಷ್ಮೀ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಗ್ರಹಣ ಆದ ಮೇಲೆ ಸಾಕ್ಷಾತ್ ಪಾರ್ವತಿಯ ದರ್ಶನ ಮಾಡ್ಕೋಬೇಕು ಕನ್ಯಾ ರಾಶಿಯವರು. ಅಮ್ಮನಿಗೆ ದರ್ಶನ ಮಾಡಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. 12ನೇ ಗ್ರಹಣ ಅಂದಾಗ ಬಹಳಷ್ಟು ಕೇರ್ಲೆಸ್ ಬೇಡ. ಒಂದು ಆಸಕ್ತಿಕರವಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ.